ಬಹುದಿನದ ಬೇಡಿಕೆಯಾಗಿದ್ದ ಕಂಪ್ಲೀಟ್ ಕೊಟ್ಟಾಲ್ ರಸ್ತೆ ಇಂದು ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದ ಶಾಸಕ ಗಣೇಶ್. ಸುಮಾರು 500 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಡಬಲ್ ರಸ್ತೆ ನಿರ್ಮಾಣ. ಕಂಪ್ಲಿಯ ಎಪಿಎಂಸಿಯಿಂದ ಕೊಟ್ಟಾಲ್ವರೆಗೂ ಹದಗೆಟ್ಟ ರಸ್ತೆಯನ್ನ ನವೀಕರಣ. ಕೊಟ್ಟ ಮಾತಿನಂತೆ ರಸ್ತೆ ನಿರ್ಮಾಣಕ್ಕೆ ಕೈ ಹಾಕಿದ ಶಾಸಕ. ಕಂಪ್ಲಿ ಜನರ ಧ್ವನಿಯಾಗಿ ಕಳೆದ ತಿಂಗಳು ವರದಿ ಮಾಡಿ ಶಾಸಕರ ಗಮನಕ್ಕೆ ತಂದಿತ್ತು ಸಿದ್ಧಿ ಟಿವಿ. ಜನರ ಧ್ವನಿಗೆ ಸ್ಪಂದಿಸಿದ ಶಾಸಕ ಗಣೇಶ್ ಇಂದು ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆ. ಎಸ್ ವೀಕ್ಷಕರೇ, ಸುಮಾರು ವರ್ಷಗಳಿಂದ ಕಂಪ್ಲೀಟು ಕೊಟ್ಟಾಲ್ಗೆ ಹೋಗೋ ರಸ್ತೆ ಹದಗೆಟ್ಟು ವಾಹನ ಸವಾರು ಹೈರಾಣಾಗಿದ್ರು. ಜನರ ಧ್ವನಿಯಾಗಿ ಸಿದ್ಧಿ ಟಿವಿ ಕಳೆದ ತಿಂಗಳ ಹಿಂದೆ ಇಂದಿರಾ ಕ್ಯಾಂಟೀನ್ ಭೂಮಿ ಪೂಜೆ ಮಾಡುವ ಸಂದರ್ಭದಲ್ಲಿ ಈ ಕಂಪ್ಲಿ ಕೊಟ್ಟಾಲ್ ರಸ್ತೆ ಬಗ್ಗೆ ಶಾಸಕರ ಗಮನಕ್ಕೆ ತಂದಿತ್ತು. ಜನಗಳ ಬೇಡಿಕೆಗೆ ಸ್ಥಳದಲ್ಲಿ ಸ್ಪಂದಿಸಿದ ಶಾಸಕ ಗಣೇಶ್ ಇಂದು ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆ ಮಾಡಿ ಚಾಲನೆ ಕೊಟ್ಟಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಸಿದ್ಧಿ ಟಿವಿಯೊಂದಿಗೆ ಮಾತನಾಡಿದ ಶಾಸಕ ಜೆಎನ್ ಗಣೇಶ್, ನಾನು ಈ ಕ್ಷೇತ್ರದ ಶಾಸಕನಾಗಿ ಜನರ ಬೇಡಿಕೆಗಳಿಗೆ ಸ್ಪಂದಿಸ್ತಾ ಇದ್ದೇನೆ. ಸದನದಲ್ಲಿ ಹಲವು ಬಾರಿ ನನ್ನ ಕ್ಷೇತ್ರದ ಬಗ್ಗೆ ಧ್ವನಿ ಎತ್ತಿದ್ದೇನೆ. ಅಚ್ಚರಿ ಏನಪ್ಪಾ ಅಂದ್ರೆ ನನ್ನ ಕ್ಷೇತ್ರಕ್ಕೆ ಕೇವಲ 3 ಕೋಟಿಯಷ್ಟೇ ಅನುದಾನ ಬಿಡುಗಡೆ ಆಗ್ತಾ ಇದೆ. 3 ಕೋಟಿ ಅನುದಾನದಲ್ಲಿ ಕಂಪ್ಲಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಗ್ರಾಮಗಳನ್ನ ಅಭಿವೃದ್ಧಿಯತ್ತ ಕೊಂಡೊಯ್ಯಬೇಕು. ನನ್ನ ಶಕ್ತಿ ಮೀರಿ ಈ ರಸ್ತೆಯನ್ನ ಡಬಲ್ ರಸ್ತೆಯನ್ನಾಗಿ ಸುಮಾರು 500 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡ್ತಿದ್ದೀನಿ ಎಂದರು. MLAಗೆ ವರ್ಷಕ್ಕೆ 20 ಕೋಟಿ ಅಂದರೆ KKR ಕೇವಲ 3 ಕೋಟಿ ಅಂದರೆ ಸಿರುಗುಪ್ಪ 70 ಕೋಟಿ ಬರ್ತೈತಿ, ಸೊಲ್ಲೂರು 100 ಕೋಟಿ ಬರ್ತೈತಿ, ಗ್ರಾಮಾಂತರ ಒಂದು 50 ಕೋಟಿ ಬರ್ತೈತಿ. ನಮಗೆ ಕಂಪ್ಲಿ ವಿಧಾನಸಭಾ ವೆಂಕಟಪ್ಪ ಅವರು ಪ್ರಕಾರ ಕಂಪ್ಲಿ ವಿಧಾನಸಭಾ ಕ್ಷೇತ್ರಕ್ಕೆ ಬರೀ 3 ಕೋಟಿ. ಅವ್ರಿಗೆ 3 ಕೋಟಿ ಬಂದರೆ ನಮಗೆ ಬರೀ 3 ಕೋಟಿ ಬರೋದು. ಸದನದಲ್ಲಿ ಸಾಕಷ್ಟು ಪ್ರಸ್ತಾಪ ಮಾಡಿದ್ವಿ. ಏನಂದರೆ ನಮಗೆ MLA ವರ್ಷಕ್ಕೆ 20 ಕೋಟಿ 20-25 ಕೋಟಿ ಏನು ಅನುದಾನ ಬಿಡುಗಡೆ ಆಗ್ತದೆ. ಇವಾಗ ಒಂದು 500 ಕೋಟಿ ರಸ್ತೆ ಅಭಿವೃದ್ಧಿ ಮಾಡೋಕ್ಕೆ ಹೋಗ್ಬೇಕು. 25 ಕೋಟಿ ಬಂತಂದರೆ ನಾನು ಯಾವ ಕಚೇರಿ ಮಾಡಬೇಕಂದ್ರೆ ಬರ್ತಾರೆ. ಹಾಗಾಗಿ ಶಕ್ತಿ ಮೀರಿ ವತಿನ 20-25 ಕೋಟಿ ಕೂಡ ವರ್ಷಕ್ಕೆ 100 ಕೋಟಿ ಸಾಮಾನ್ಯ ರಸ್ತೆ ಅಭಿವೃದ್ಧಿ ಮಾಡಬೇಕು. ಇವತ್ತು ಭಾಳಷ್ಟು ಖುಷಿ ಆಗ್ತದೆ. ಯಾಕಂದರೆ ನಮಗೆ ಎಂಟ್ರೆನ್ಸ್ ರಸ್ತೆ ಕುರುಗೋಡಿಗೆ ಕಂಪ್ಲೀಟ್ ಎಂಟ್ರೆನ್ಸ್ ರಸ್ತೆಗಳು ಏನಿದಾವಲ್ಲ ಡಬಲ್ ರಸ್ತೆ ಮಾಡಬೇಕಂತ ಇದನ್ನ ಡಬಲ್ ರಸ್ತೆ. ಹಾಗಾಗಿ ನಮ್ಮ ದೇಶದಿಂದ ಇನ್ನು ಈ ಸಂದರ್ಭದಲ್ಲಿ ಸ್ಥಳೀಯ ಅಧಿಕಾರಿಗಳು ಮುಖಂಡರು ಉಪಸ್ಥಿತರಿದ್ದರು. ರಘುವೀರ್, ಸಿದ್ಧಿ ಟಿವಿ, ಕಂಪ್ಲಿ.